ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವನತಾರ ವನ್ಯಜೀವಿ ಪುನರ್ವಸತಿ ಸಂರಕ್ಷಣಾ ಕೇಂದ್ರಕ್ಕೆ ಪ್ರಧಾನಿ ಚಾಲನೆ. ಪ್ರಾಣಿ ಪಕ್ಷಿಗಳ ಆರೈಕೆಗೆ ನಿರ್ಮಿಸಲಾದ ಅತ್ಯಾಧುನಿಕ ಸೌಲಭ್ಯಕ್ಕೆ ಭಾರಿ ಮೆಚ್ಚುಗೆ. ವಿಧಾನಮಂಡಲ ಅಧಿವೇಶನ, ಬಲವಂತದ ವಸೂಲಿಗೆ ಕಡಿವಾಣ, ಕಠಿಣ ಶಿಕ್ಷೆ, ದಂಡ ಹಾಕಲು ಅವಕಾಶ, 3 ವಿಧೇಯಕ ಮಂಡನೆ. ಖಾಸಗಿ ಆಸ್ಪತ್ರೆಗಳಿಗೆ ಮಾರ್ಗಸೂಚಿ ಸಾಧ್ಯತೆ, ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ. 5 ವರ್ಷಗಳಲ್ಲಿ 60 ಲಕ್ಷ ಮನೆಗಳಿಗೆ ಗ್ಯಾಸ್ ಪೈಪ್ಲೈನ್ ಸಂಪರ್ಕ, ಎಂಬಿ ಪಾಟೀಲ್. ಸೇಡು ತೀರಿಸಿಕೊಂಡ ಟೀಂ ಇಂಡಿಯಾ, ಸೆಮೀಸ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ರೋಹಿತ್ ಪಡೆಗೆ 4 ವಿಕೆಟ್ ಜಯ, 5ನೇ ಸಲ ಫೈನಲ್ಗೆ ಭಾರತ ತಂಡ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಸಿರು ಹೈಡ್ರೋಜನ್ ಟ್ರಕ್ ಪ್ರಾಯೋಗಿಕ ಸಂಚಾರ, 2 ವರ್ಷಗಳ ಕಾಲ 16 ಸುಧಾರಿತ ಹೈಡ್ರೋಜನ್ ವಾಹನಗಳು, ಗಮನಾರ್ಹ ಪ್ರಗತಿಗೆ ಹೆಜ್ಜೆ. ಮಾಂಸ ಮೊಟ್ಟೆ ತಿಂದರೆ ಸೋಂಕು ತಗುಲದು, ಹಕ್ಕಿ ಜ್ವರ ಆತಂಕ ಬೇಡ. ಬೆಂಗಳೂರಿನಲ್ಲಿ ಮುಂದಿನ 7 ದಿನ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಧ್ಯತೆ, ಕಲಬುರಗಿಯಲ್ಲಿ 37 ರಿಂದ 39 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಮುನ್ಸೂಚನೆ. ಬಿಸಿಲ ತಾಪದಿಂದ ರಕ್ಷಣೆಗೆ ಸರ್ಕಾರದ ಮಾರ್ಗಸೂಚಿ, ಹೆಚ್ಚು ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಉತ್ತಮ, ಮಠ ಮಧ್ಯಾಹ್ನ ಹೊರಗೆ ಹೋಗದಿರಲು ಸೂಚನೆ. ತೆಂಗಾ ಬಳಗಕ್ಕೆ ಸ್ಯಾಂಟನರ್ ಪಡೆ ಸವಾಲು, ಲಾಹೋರ್ನಲ್ಲಿ ಇಂದು 2ನೇ ಸೆಮಿಫೈನಲ್, ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ಹಣಾಹಣಿ.